ನಮಸ್ತೆ ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಪ್ರವಾಸ ಅವಲೋಕನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಇವತ್ತು ನ್ಯೂಜಿಲೆಂಡ್ ಬಗ್ಗೆ ತಮ್ಮ ಹಂಚಿಕೊಳ್ಳಲಿರುವ ಡಾಕ್ಟರ್ ಸುಲೋಚನಾ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಮೇಡಮ್, ನಿಮ್ದು ಸರ್ ಜಾಯಿನ್ ಆಗಿದಾರಲ್ಲ ಅದನ್ನ. ಡಾಕ್ಟರ್ ಸುಲೋಚನಾ ಚೆನಿವಾಲರ್ ಅವರು ಕುಟುಂಬ ವೈದ್ಯರು ಮತ್ತು ಸೋನಾಲಜಿಸ್ಟ್ ಆಗಿ ಗಂಗಾವತಿಯಲ್ಲಿ 47 ವರ್ಷಗಳಿಂದ ಸೇವೆ ಸಲ್ಲಿಸಿದ ಮಹಿಳಾ ವೈದ್ಯೆಯಾಗಿ ಗುರುತಿಸಿಕೊಂಡಿದ್ದಾರೆ. MBBS ಪದವಿಯನ್ನು ಕಲಬುರಗಿಯ MR ಮೆಡಿಕಲ್ ಕಾಲೇಜಿನಲ್ಲಿ ಪಡೆದು ಸೇವೆ ಆರಂಭಿಸುವ ಮುನ್ನ ಮುಂಬೈ ಮುಲ್ಲುಂಡ ಆಸ್ಪತ್ರೆಯಲ್ಲಿ ಪತಿ ಚೆನಿವಾಲರ್ ಜೊತೆಗೆ ಸೀನಿಯರ್ ಹೌಸ್ಮನ್ಶಿಪ್ ಅನ್ನ ಪೂರೈಸಿದರು. ನಮ್ ಕಾಲಕ್ಕೆ ಆಗುವಾಗ ಸೀನಿಯರ್ ಹೌಸ್ಮನ್ಶಿಪ್ ಅನ್ನೋದೇ ಹೋಗ್ಬಿಟ್ಟಿತ್ತು. 1980ರಿಂದ ತಮ್ಮ ಸ್ವಗ್ರಾಮ ಕಾರಟಗಿಯಲ್ಲಿ ಪತಿ ಚೆನಿವಾಲರ್ ಜೊತೆಗೆ ವೈದ್ಯಕೀಯ ವೃತ್ತಿ ಆರಂಭಿಸಿದ್ರು. 80-90 ದಶಕದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳು ಕಾರಟಗಿಯಲ್ಲಿ ಇರಲೇ ಇಲ್ಲ. ಆಗ ಮಹಿಳಾ ವೈದ್ಯರಾಗಿ, ಹೆರಿಗೆ ಮತ್ತು ಕುಟುಂಬ ವೈದ್ಯರಾಗಿ ಸೇವೆಯನ್ನ ಸಲ್ಲಿಸುತ್ತಾ ಬಂದರು. ನಂತರ ಚೆನಿವಾಲರ್ MS ಮಾಡಿ ಬಂದ ಮೇಲೆ 1990ರಲ್ಲಿ ಗಂಗಾವತಿಯಲ್ಲಿ ವೃತ್ತಿಯನ್ನ ಇಬ್ರು ಮುಂದುವರಿಸಿದ್ರು. ಪ್ರಸ್ತುತ ಭಾರತೀಯ ವೈದ್ಯಕೀಯ ಸಂಘದ ಸೆಂಟ್ರಲ್ ವರ್ಕಿಂಗ್ ಕಮಿಟಿ, ಆಲ್ಟರ್ನೇಟ್ ವರ್ಕಿಂಗ್ ಕಮಿಟಿ ಸದಸ್ಯರು ಮತ್ತು ರಾಜ್ಯ ಶಾಖೆಯ ಲೇಡೀಸ್ ವಿಂಗ್ ಸದಸ್ಯರು ಆಗಿ ಸಕ್ರಿಯರಾಗಿ ತಮ್ಮನ್ನ ಭಾರತೀಯ ವೈದ್ಯಕೀಯ ಸಂಘದ ಮಹಿಳಾ ಘಟಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. 2023ರಲ್ಲಿ ಗಂಗಾವತಿಯಲ್ಲಿ ನಡೆದ ಭಾರತೀಯ ವೈದ್ಯಕೀಯ ಸಂಘದ ಮಹಿಳಾ ಘಟಕದ ವಾರ್ಷಿಕ ಸಮ್ಮೇಳನ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಅಲ್ಲದೆ ಪ್ರವಾಸ ಮಾಡುವುದು, ದೇಶ ವಿದೇಶಗಳಲ್ಲಿ ತಿರುಗಾಡಿ ಅವುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು ಇವರ ಹವ್ಯಾಸ ಮತ್ತು ಹವ್ಯಾಸಿ ಬರಹಗಾರರು ಹೌದು. ಪರಿಸರ ಪ್ರೇಮಿಯಾಗಿ ತಮ್ಮ ಟ್ಯಾರಿಸ್ ಮೇಲೆ ಗಾರ್ಡನ್ ಮಾಡಿ ಹಸಿರೇ ಉಸಿರು ಅನ್ನುವುದನ್ನ ಅಳವಡಿಸಿಕೊಂಡಿದ್ದಾರೆ. ನಮ್ ಜೊತೆಗೆ ಅದರ ಕೆಲವು ವಿಡಿಯೋ ಕ್ಲಿಪ್ಗಳನ್ನೆಲ್ಲ ಹಂಚಿಕೊಂಡದನ್ನ ನಾವು ನೋಡಿ ಖುಷಿ ಪಟ್ಟಿದ್ದೀವಿ ಮೇಡಮ್. ಈ ಪ್ರವಾಸದ ಅವಲೋಕನ ಪರಿಸರದ ಅಂಗವಾದ ನ್ಯೂಜಿಲೆಂಡ್ ಹೃದಯಕ್ಕೆ ಹತ್ತಿರವಾಗಿದ್ದರಿಂದ ನಮ್ ಜೊತೆ ಇವತ್ತು ಹಂಚ್ಕೊಳ್ಳಿಕ್ ಬಂದಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಘದ ಗಂಗಾವತಿಯ ಅಧ್ಯಕ್ಷರಾಗಿ 2014-15ರಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮಹಿಳಾ ಘಟಕದ ಚೇರ್ಮನ್ ಆಗಿ 2 ಅವಧಿಗೆ ಸೇವೆ ಸಲ್ಲಿಸಿದ್ದಾರೆ. ಇವರ ಅಧ್ಯಕ್ಷರಾಗಿದ್ದಾಗಲೇ ರಾಜ್ಯ ಮಟ್ಟದ ಸ್ಕ್ಯಾನಿಂಗ್ ಸಮಾವೇಶ ಕೂಡ ಗಂಗಾವತಿಯಲ್ಲಿ ನಡೆಸಿತ್ತು. ಈ ತರ ಸಕ್ರಿಯವಾಗಿ ಇರುವಂತಹ ಸುಲೋಚನಾ ಮೇಡಮ್ ಅವರು ಇವತ್ತು ನ್ಯೂಜಿಲೆಂಡ್, ಇತ್ತೀಚೆಗೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸವನ್ನ ಮಾಡಿದ್ರು. ಅದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಮೇಡಮ್, ಈಗ ತಮಗಾಗಿ ವೇದಿಕೆ ವಾಸವಿ ಕಲಾ ಸಾಹಿತ್ಯ ವೇದಿಕೆ ಹಾಗೂ ಡಾಕ್ಟರ್ ವೀಣಾ N ಮೇಡಮ್ ಅವರು ಈ ಪ್ರವಾಸ ಅವಲೋಕನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿರುವುದು ತಿಳಿದು ನಾನು ಕೂಡ ನನ್ನ ನ್ಯೂಜಿಲೆಂಡ್ ಪ್ರವಾಸದ ಅನುಭವಗಳನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವ ಸಲುವಾಗಿ ಈಗ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಎಲ್ಲ ವೈದ್ಯ ಮಿತ್ರರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನ್ಯೂಜಿಲೆಂಡ್ ದಕ್ಷಿಣ ಪ್ಯಾಸಿಫಿಕ್ ಮಹಾಸಾಗರದಲ್ಲಿರುವ ಒಂದು ಸುಂದರ ದ್ವೀಪ ರಾಷ್ಟ್ರವಾಗಿದೆ. ಇದು ಉತ್ತರ ದ್ವೀಪ ಮತ್ತು ದಕ್ಷಿಣ ದ್ವೀಪ ಗಳಿಂದ ಕೂಡಿದೆ. ನೈಸರ್ಗಿಕ ಸೌಂದರ್ಯ, ಹಸಿರು ಕಣಿವೆಗಳು, ಹಿಮಾವೃತ ಪರ್ವತಗಳು, ಸ್ವಚ್ಛ ಸರೋವರಗಳು, ಸಾಹಸ ಕ್ರೀಡೆಗಳಿಗೆ ವಿಶ್ವಾದ್ಯಂತ ಪ್ರಸಿದ್ಧವಾಗಿ ವಿಶ್ವದ ಎಲ್ಲ ಅನೇಕ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ನ್ಯೂಜಿಲೆಂಡ್ ಜನರು ಸಾಮಾನ್ಯವಾಗಿ ಅವರನ್ನು ಕಿವೀಸ್ ಎಂದು ಕರೆಯುತ್ತಾರೆ. ಜೀವನ ಶೈಲಿ ಸರಳ, ಅವರ ಶಿಕ್ಷಣ ಮಟ್ಟ ಕೂಡ ಉನ್ನತವಾಗಿದೆ. ಆರೋಗ್ಯ ಸೇವೆಗಳು, ಸಾರ್ವಜನಿಕ ಸೌಲಭ್ಯಗಳು ಉತ್ತಮವಾಗಿವೆ. ಸುರಕ್ಷಿತ, ಸ್ವಚ್ಛ ಮತ್ತು ಶಾಂತಿಯುತ ಜೀವನಕ್ಕಾಗಿ ಪ್ರಸಿದ್ಧಿಯಾಗಿದೆ. ಕೃಷಿಯ ಹೈನುಗಾರಿಕೆ, ಪ್ರವಾಸೋದ್ಯಮ ಇದು ಪ್ರಮುಖ ಅವರ ಆರ್ಥಿಕ ಚಟುವಟಿಕೆಗಳಾಗಿವೆ. ಇನ್ನು ಅವರು ಮೊದಲನೇದಾಗಿ ನಾವು ಕ್ವೀನ್ಸ್ ಟೌನ್, ಫಸ್ಟ್ ಸ್ಲೈಡ್ ಮೇಡಮ್. ನಾವು ಕ್ವೀನ್ಸ್ ಟೌನ್ ಮೊದಲನೇದಾಗಿ ನಾವು ಮೆಲ್ಬೋರ್ನ್ಲಿಂದ ನ್ಯೂಜಿಲೆಂಡ್ಗೆ ಪ್ರಯಾಣ ಬೆಳೆಸಿದೆವು.
ಇದು ವಾಕಾಟಿಪು ಅಂತ ಅಲ್ಲಿಯ ಒಂದು ಸರೋವರ. ಇದರ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಲೇಕ್ ವಾಕಾಟಿಪು ಇದು ನ್ಯೂಜಿಲೆಂಡ್ನ 3ನೇ ಅತಿ ದೊಡ್ಡ ಸರೋವರ. ಸರೋವರದ ತೀರದಲ್ಲಿ ನಡೆಯಲು ಬೋಟ್ ವಿಹಾರಕ್ಕೆ ಹಾಗೂ ಛಾಯಾಗ್ರಹಣಕ್ಕೆ ಅತ್ಯುತ್ತಮ ಸ್ಥಳ. ಇದು ಒಂದು ಪ್ರಮುಖ ಪ್ರವಾಸಿ ತಾಣವೂ ಹೌದು. 3ನೇ ಅತಿ ದೊಡ್ಡ ಸರೋವರವೆಂದು ಗುರುತಿಸಲ್ಪಟ್ಟಿದೆ. ನೆಕ್ಸ್ಟ್ ಮಾಡ್ಬೋದಾ? ನೆಕ್ಸ್ಟ್ ಸ್ಲೈಡ್ ಮೇಡಮ್. ನಾವು ಗಂಡೋಲಾ ಕೇಬಲ್ ಕಾರ್ನ ಮೂಲಕ ಬೆಟ್ಟದ ಮೇಲೆ ಹೋಗಬಹುದು. ಮೇಲಿನಿಂದ ಕ್ವೀನ್ಸ್ ಟೌನ್ ನಗರ, ಸರೋವರ, ಪರ್ವತಗಳ ವಿಹಂಗಮ ನೋಟ್ ಕೂಡ ನಮಗೆ ಸಿಗುತ್ತದೆ. ಇಲ್ಲಿ ಅನೇಕ ಸಾಹಸ ಕ್ರೀಡೆಗಳನ್ನು ಕೂಡ ಅಳವಡಿಸಿದ್ದಾರೆ. ಲೂಸ್ ರೈಡ್, ರೆಸ್ಟೋರೆಂಟ್ಗಳು, ಸಾಹಸ ಚಟುವಟಿಕೆಗಳು ಇಲ್ಲಿವೆ. ನೆಕ್ಸ್ಟ್ ಸ್ಲೈಡ್. ಇನ್ನು ಕೌರಾವ್ ಬಂಗಿ ಸೆಂಟರ್ ಇದು ಕ್ವೀನ್ಸ್ ಟೌನ್ ನ ಒಂದು ಆಕರ್ಷಣೀಯ ಸ್ಥಳವಾಗಿದೆ. ನೆಕ್ಸ್ಟ್. ಇಲ್ಲಿ ಜಗತ್ತಿನ ಮೊದಲ ವಾಣಿಜ್ಯ ಬಂಗಿ ಜಂಪಿಂಗ್ ಕೇಂದ್ರ ಎಂದು ಗುರುತಿಸಿದ್ದಾರೆ. ಸಾಹಸ ಪ್ರಿಯರಿಗೆ ಅತ್ಯಂತ ಜನಪ್ರಿಯ ತಾಣ. ಸುಮಾರು 43 ಮೀಟರ್ ಎತ್ತರದಿಂದ ಜಿಗಿಯುವ ಅನುಭವವನ್ನು ಪ್ರವಾಸಿಗರಿಗೆ ನೀಡುತ್ತಾರೆ. ನಮ್ಮ ಈ ಒಂದು ಟೂರ್ ನಲ್ಲಿ ಕೂಡ ನಮ್ಮ ಗ್ರೂಪ್ ನ ಒಂದು ಕುಟುಂಬದವರು ಈ ಬಂಗಿ ಜಂಪಿಂಗ್ ನಲ್ಲಿ ಭಾಗವಹಿಸಿದರು. ಅದನ್ನು ಕೂಡ ನಮ್ಗೆ ನೋಡುವ ಅವಕಾಶ ದೊರೆತಿತ್ತು. ಜಿಪ್ ಲೈನ್ ಕೂಡ ಕೆಲವರು ಮಾಡಿದ್ರು. ನಾವು ಕೌರವ ನದಿಯಲ್ಲಿ ಜೆಟ್ ಬೋಟ್ ರೈಡ್ ಕೂಡ ಅನುಭವಿಸಿದೆವು. ಇದು ಒಂದು ಅಲ್ಲಿ ಸ್ಪಿನ್ ಮಾಡುವ ಒಂದು ಅನುಭವ ಬಹಳ ರೋಚಕವಾಗಿತ್ತು ಮತ್ತು ಅಷ್ಟೇ ಅದ್ಭುತವೆನಿಸಿತು. ಅದರ ಅನುಭವವನ್ನು ನಾವು ಪಡ್ಕೊಂಡೆವು. ನೆಕ್ಸ್ಟ್ ಮೇಡಮ್. ಇಲ್ಲಿಂದ ನಾವು ಗ್ಲೆನಾರ್ಕಿ ಅಂದ್ರೆ ಕ್ವೀನ್ಸ್ ಟೌನ್ ನಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಪಟ್ಟಣ. ಲಾರ್ಡ್ ಆಫ್ ರಿಂಗ್ಸ್ ಚಿತ್ರದ ಹಲವಾರು ದೃಶ್ಯಗಳನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ ಎಂದು ನಮಗೆ ಗೈಡ್ ತಿಳಿಸಿದರು. ಇಲ್ಲಿಯ ಪ್ರಕೃತಿ ಪ್ರಿಯರಿಗೆ ಇದು ಅತ್ಯುತ್ತಮ ಸ್ಥಳ. ನಮಗೆ ಅಲ್ಲಿ ಚಿತ್ರ ತೆಗೆದುಕೊಳ್ಳುವುದಕ್ಕಾಗಿ ಒಂದು ಬ್ರೇಕ್ ಕೊಟ್ಟಿದ್ರು. ನಾವು ಅಲ್ಲಿ ಅದರ ವಿಹಂಗಮ ನೋಟ ಮತ್ತು ಛಾಯಾಚಿತ್ರಗಳನ್ನು ಪಡೆದುಕೊಂಡೆವು. ಅದರ 1-2 ಚಿತ್ರಗಳನ್ನು ಇಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕ್ವೀನ್ಸ್ ಟೌನ್ ಗಾರ್ಡನ್ಸ್ ಕೂಡ ಸುಂದರ ಉದ್ಯಾನವನವನ್ನು ಹೊಂದಿದೆ. ಕುಟುಂಬದೊಂದಿಗೆ ವಿಶ್ರಾಂತಿ ಪಡೆಯಲು, ನಡೆದು ಮತ್ತು ಪಿಕ್ನಿಕ್ ಮಾಡಲು ಸೂಕ್ತವಾದ ಸ್ಥಳ. ಈ ಕ್ವೀನ್ಸ್ ಟೌನ್ ನ ವಿಶೇಷತೆ ಅಂದ್ರೆ ಸಾಹಸ ಕ್ರೀಡೆಗಳ ಕೇಂದ್ರ. ಬಂಗಿ ಜಂಪಿಂಗ್, ಸ್ಕೈ ಡೈವಿಂಗ್, ಜೆಟ್ ಬೋಟಿಂಗ್, ಜಿಪ್ ಲೈನ್, ಪ್ಯಾರಾಗ್ಲೈಡಿಂಗ್ ಮುಂತಾದ ಚಟುವಟಿಕೆಗಳು. ಇದಕ್ಕೆ ಅಡ್ವೆಂಚರ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಅಂತ ಕೂಡ ಗುರುತಿಸ್ತಾರೆ. ಎಲ್ಲ ಸಾಹಸ ಕ್ರೀಡೆಗಳಿಗಾಗಿಯೇ ಇಲ್ಲಿ ಜನರು ಆಗಮಿಸುತ್ತಾರೆ. ನೆಕ್ಸ್ಟ್ ಮೇಡಮ್. ಮಿಲ್ಫೋರ್ಡ್ ಸೌಂಡ್ ಕ್ವೀನ್ಸ್ ಟೌನ್ ನಿಂದ 1 ದಿನದ ಪ್ರವಾಸವಾಗಿ ಭೇಟಿ ನೀಡಬಹುದಾದ ಪ್ರಸಿದ್ಧ ಫಿಯೋರ್ಡ್, ಜಲಪಾತಗಳು, ಎತ್ತರದ ಪರ್ವತಗಳು ಮತ್ತು ಸಮುದ್ರದ ಅದ್ಭುತ ದೃಶ್ಯಗಳು. ನ್ಯೂಜಿಲೆಂಡ್ ನ ಒಂದು ಅತ್ಯಂತ ಸುಂದರ ನೈಸರ್ಗಿಕ ತಾಣಗಳಲ್ಲಿ ಇದು ಕೂಡ ಒಂದು. ನಾವುಗಳು ಕ್ರೂಯಿಸ್ ನಲ್ಲಿ ಈ ಪ್ರದೇಶವನ್ನು ಒಂದು ಅರ್ಧ ದಿನದವರೆಗೂ ಅನುಭವಿಸುವ ಅವಕಾಶ ಸಿಕ್ಕಿತು. ಅದರಲ್ಲಿ ಜಲಪಾತಗಳು ಹಾಗೂ ಈ ಎತ್ತರದ ಪರ್ವತಗಳನ್ನು ನೋಡುವುದೇ ಒಂದು ನಮಗೆ ಸೌಭಾಗ್ಯ ಅಂತ ಅನ್ಕೊಂಡ್ವಿ. ಅದರಲ್ಲಿ ನಾವು ಚೆನ್ನಾಗಿ ಅನುಭವವನ್ನು ಪಡ್ಕೊಂಡ್ವಿ. ಇದು ಒಂದು ಅತ್ಯಂತ ನೈಸರ್ಗಿಕ ತಾಣವೆಂದೇ ಹೇಳಿ. ಇನ್ನು ವೈನ್ ಪ್ರವಾಸ. ಸಮೀಪದ ಸೆಂಟ್ರಲ್ ಒಟ್ಯಾಗೋ ಪ್ರದೇಶವು ಗಿಬ್ಸ್ಟನ್ ವ್ಯಾಲಿ ಎಂಬ ಏರಿಯಾದಲ್ಲಿ ಒಂದು ವೈನ್ಸ್ ತೋಟಗಳಿವೆ. ಅಲ್ಲಿಯ ದ್ರಾಕ್ಷಿಯನ್ನು ಅವರು ಈ ವೈನ್ ಫರ್ಮೆಂಟೇಶನ್ ಮಾಡಿ, ಆ ಪ್ರೊಸೆಸಿಂಗ್ ಮಾಡಿ ವೈನ್ ಮಾಡ್ತಾರೆ. ಅದರದ ಒಂದು ಈ ವೈನ್ ಕೇವ್ಗೆ ನಮ್ಮನ್ನು ಕರ್ಕೊಂಡು ತೆರಳಿದ್ರು. ಅಲ್ಲಿ ನೋಡಿದಾಗ ಬ್ಯಾರೆಲ್ ಗಟ್ಟಲೆ ವೈನ್ ಅವರು ರಫ್ತು ಮಾಡ್ತಾರೆ ಅನ್ನೋದು ಗೊತ್ತಾಯ್ತು. ಅಲ್ಲಿ ತಯಾರಿಸಿದ ವೈನ್ ಕೂಡ ನಮ್ಮಲ್ಲಿ ಬಂದ ಕೆಲವರು ಪ್ರವಾಸಿಗರು ಅದರ ರುಚಿ ಕೂಡ ನೋಡಿದ್ರು. ಅದು ಒಂದು ಅನುಭವದ. ಇಲ್ಲಿಯ ಪರ್ವತ ಶ್ರೇಣಿಗಳಲ್ಲಿ ಮಂಜು ಕವಿದ ವಾತಾವರಣ ನೋಡಲು ರಮ್ಯವಾಗಿರುತ್ತದೆ. ಇನ್ನು ಅಲ್ಲಿ ವಿಂಟರ್ ದಿನಮಾನಗಳಲ್ಲಿ ಹೋದಾಗ ಸ್ನೋ ಕ್ಲಾಡ್ ಮೌಂಟೇನ್ಸ್ ನೋಡಲು ಅದ್ಭುತವಾಗಿರುತ್ತವೆ. ನಾವು ಹೋದಾಗ ಮೋಡ ಕವಿದ ವಾತಾವರಣ. ನಾವು ಹೋಗಿದ್ದು ಈ ಒಂದು ಮೇ ದಿನದಲ್ಲಿ ಇರೋದ್ರಿಂದ ಅಲ್ಲಿ ಅಷ್ಟು ಸ್ನೋಫಾಲ್ ಇರಲಿಲ್ಲ. ಓನ್ಲಿ ಮೋಡ ಕವಿದ ವಾತಾವರಣವನ್ನು ವೀಕ್ಷಿಸಲು ಅನುಕೂಲವಾಯಿತು. ಚಳಿ ಮಾತ್ರ ಬಹಳ ಇತ್ತು. ಕ್ವೀನ್ಸ್ ಟೌನ್ ನಿಂದ ನಾವು ಕ್ರೈಸ್ಟ್ ಚರ್ಚ್ ಹೋಗುವ ದಾರಿಯಲ್ಲಿ ಸರೋವರಗಳು, ಪಜಲ್ ವರ್ಡ್, ಒನಾಕ ಮತ್ತು ಟ್ವಿಜಲ್ ಎಂಬ ಪ್ರದೇಶವನ್ನು ಭೇಟಿ ಮಾಡಿದ್ವಿ.
ವನಾಕ ನ್ಯೂಜಿಲೆಂಡ್ ನ ದಕ್ಷಿಣ ದ್ವೀಪದಲ್ಲಿರುವ ಸುಂದರ ಪ್ರವಾಸಿ ಪಟ್ಟಣ. ಇದು ಲೇಕ್ ವನಾಕ ಸರೋವರ. ಕ್ವೀನ್ಸ್ ಟೌನ್ ನಿಂದ ವನಾಕ ನ್ಯೂಜಿಲೆಂಡ್ ನ ದಕ್ಷಿಣ ನೆಕ್ಸ್ಟ್ ಮೇಡಮ್ ಅದಕ್ಕೆ ಇದೇ ಲೇಕ್, ಇದು ವನಾಕ ಲೇಕ್, ಸುಂದರವಾದ ಒಂದು ಸರೋವರ, ಅದು ಕೂಡ ನಾವು ವೀಕ್ಷಿಸ್ತೇವೆ. ನೆಕ್ಸ್ಟ್ ಮೇಡಮ್. ತದನಂತರ ನಾವು ಹೋಗಿದ್ದು ಲೇಕ್ ಪುಕಾಕಿ. ಟ್ವಿಸಲ್ ದಕ್ಷಿಣ ದ್ವೀಪದ ಮೆಕೆಂಜಿ ಪ್ರದೇಶದಲ್ಲಿರೋ ಒಂದು ಪಟ್ಟಣದಲ್ಲಿ ಇರುವ ಈ ಒಂದು ನ್ಯೂಜಿಲೆಂಡ್ ನ ಅತಿ ದೊಡ್ಡ ಮಾನವ ನಿರ್ಮಿತ ಸರೋವರಗಳಲ್ಲಿ ಒಂದು ಎಂದು ಗುರುತಿಸಲಾಗಿದೆ. ಸಮೀಪದಲ್ಲಿದ್ದ ಪ್ರಕೃತಿ ಇದ್ದು ಅದರಲ್ಲಿರುವ ಸಮೀಪದ ಎಲ್ಲ ಪ್ರದೇಶವನ್ನು ಪ್ರಕೃತಿ ಪ್ರೇಮಿಗಳು ಅತ್ಯುತ್ತಮವಾಗಿ ಲೇಕ್ ಪುಕಾಕಿ ಇದು ಅತ್ಯುತ್ತಮ ತಾಣವೆಂದೇ ಹೇಳಬಹುದು. ಲೇಕ್ ಪುಕಾಕಿ ಆಯ್ತು ಮೇಡಮ್, ಟ್ವಿಸಲ್ ದಕ್ಷಿಣ. ನೆಕ್ಸ್ಟ್ ಸ್ಲೈಡ್. ಇದು ಕ್ರೈಸ್ಟ್, ಇದು ಒಂದು ಮಿಸ್ ಆಯ್ತೇನು ಮೇಡಮ್? ಟ್ವಿಸಲ್ ವರ್ಡ್ ಬೇಕು. ನೆಕ್ಸ್ಟ್ ಇದಕ್ಕ ಮೊದಲು ಮೇಡಮ್ ಕ್ರೈಸ್ಟ್ ಇದು ಕ್ರೈಸ್ಟ್ ಚರ್ಚ್ ನಗರದ ವಿಮಾನ ನಿಲ್ದಾಣ ಸಮೀಪ ಇರುವ ಜನಪ್ರಿಯ ಪ್ರವಾಸಿ ಮತ್ತು ವಿಜ್ಞಾನ ಪ್ರದರ್ಶನದ ಕೇಂದ್ರ. ಅಂಟಾರ್ಟಿಕಾವು ಇಲ್ಲಿಗೆ ಸಮೀಪವಿರುವುದರಿಂದ ಇಲ್ಲಿಯ ವಿಜ್ಞಾನಿಗಳು ಸಂಶೋಧನೆಗಾಗಿ ಇದನ್ನು ಇಂಟರ್ನ್ಯಾಷನಲ್ ಅಂಟಾರ್ಕ್ಟಿಕ್ ಸೆಂಟರ್ ಎಂದು ಪ್ರಾರಂಭಿಸಿದ್ದಾರೆ. ಇಲ್ಲಿ ಸಂಶೋಧನೆಗಳನ್ನು ಮಾಡುತ್ತಿದ್ದಾರೆ. ಕೃತಕ ಹಿಮಪಾತದ ಅನುಭವವನ್ನು ಪ್ರವಾಸಿಗರಿಗೆ ಕೊಡುವ ದೃಷ್ಟಿಯಿಂದ ಪ್ರವಾಸಿಗರಿಗೆ ಒಂದು ವೀಕ್ಷಣಾ ಸ್ಥಳವಾಗಿ ಇದನ್ನು ಮಾರ್ಪಡಿಸಿದ್ದಾರೆ. ಇಲ್ಲಿ ನಮಗೆ ಒಂದು ಅಂಟಾರ್ಟಿಕ್ ಸ್ಟಾರ್ಮ್ ಹೇಗಿರುತ್ತೆ ಎಂಬ ಒಂದು ಕೃತಕ ಹಿಮಪಾತದ ಅನುಭವ ಕೂಡ ಆಯಿತು. ಅದನ್ನು ಅನುಭವಿಸಿದ ನಂತರ ನಾವು ಹ್ಯಾಗ್ಲುಂಡ್ ಎಂಬ ಒಂದು ಅಂಟಾರ್ಟಿಕ್ ವಾಹನದಲ್ಲಿ ಸವಾರಿ ಹೇಗೆ ಮಾಡಿದರೆ ಹೇಗಿರುತ್ತೆ ಎನ್ನುವ ಅನುಭವವನ್ನು ಕೂಡ ಸವಾರಿ ಮಾಡಿಸಿ ನಮಗೆ ನೀಡಿದರು. ಇಲ್ಲಿ ವಿಡಿಯೋ ಪ್ರದರ್ಶನಗಳ ಮೂಲಕ ಪೆಂಗ್ವಿನ್ಗಳ ಪರೇಡ್ ಮುಂತಾದ ಹಸ್ಕಿ ನಾಯಿಗಳ ಪ್ರದರ್ಶನ ಕೂಡ ಇಲ್ಲಿ ಇರ್ತವೆ. ಇಲ್ಲಿ ಆಹಾರ ಮತ್ತು ಸಂಸ್ಕೃತಿಯ ಬಗ್ಗೆ ಹೇಳುವುದಾದ್ರೆ ನ್ಯೂಜಿಲೆಂಡ್ ಕುರಿ ಮಾಂಸ, ಸಮುದ್ರ ಆಹಾರ ಮತ್ತು ಸ್ಥಳೀಯ ವೈನ್ ಬಗ್ಗೆ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಈ ಒಂದು ವಿಶ್ವ ಪ್ರಸಿದ್ಧ ಪಿನೋಟ್ ನೋಯರ್ ವೈನ್ ಉತ್ಪಾದನೆಗೆ ಈ ಪ್ರದೇಶ ಹೆಸರುವಾಸಿಯಾಗಿದೆ. ಇಲ್ಲಿಯ ಹಾಲು ಬಹಳ ಸ್ವಾದಿಷ್ಟ, ಕುಡಿಯೋ ನೀರು ಸ್ವಚ್ಛ, ಬಾತ್ರೂಮ್ ನಲ್ಲಿ ಬಳಸುವ ನೀರೇ ಕುಡಿಯಲು ಬಳಸುತ್ತಾರೆ. ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿ ಯಾರು ಪ್ಲಾಸ್ಟಿಕ್ ಬಳಕೆ ಮಾಡೋದಿಲ್ಲ. ಹೋಟೆಲ್ಗಳಲ್ಲಿ ಕೂಡ ನಮಗೆ ಗ್ಲಾಸ್ ಬಾಟಲ್ ನಲ್ಲೇ ನೀರು ಪೂರೈಸುತ್ತಾರೆ. ಇದು ಒಂದು ಅಲ್ಲಿಯ ಈ ಪರಿಸರ ಸ್ನೇಹಿ ವಾತಾವರಣದ ಅನುಭವ ನಮ್ಮ ಗಮನಕ್ಕೆ ಬಂತು. ಮುಖ್ಯ ಆಕರ್ಷಣೆಗಳು ಲೇಕ್ ಟಿಕಾಪು. ಇದರ ನೀಲಿ ಹಸಿರು ಬಣ್ಣ ಅದ್ಭುತವಾಗಿದೆ. ಔರೋಕಿ ಮೌಂಟ್ ಕುಕ್ ನ್ಯಾಷನಲ್ ಪಾರ್ಕ್ಗೆ ಪ್ರವೇಶ ದ್ವಾರ ಇಲ್ಲಿದೆ. ಸಾಲ್ಮನ್ ಮೀನುಗಾರಿಕೆಗೆ ಇದು ಹೆಸರುವಾಸಿಯಾಗಿದೆ. ಇಲ್ಲಿ ಎಡಗಡೆ ಕಾಣುವ ಒಂದು ನಾಯಿಯ ಚಿತ್ರವನ್ನು ನಾವು ನೋಡಬಹುದು. ಅಲ್ಲಿಯ ಕುರಿ ಕಾಯುವವರು ನಾಯಿಗಳ ಸಹಾಯದಿಂದ ತಮ್ಮ ಕುರಿಗಳ ನಿಯಂತ್ರಣ ಮತ್ತು ರಕ್ಷಣೆಯನ್ನು ಮಾಡಿಕೊಳ್ಳುತ್ತಿದ್ದರು. ಈ ನಾಯಿಗಳ ಈ ಅನುಭವ ಅವರಿಗೆ ಆಗಿ ಅದರ ಸಹಾಯದಿಂದ ತಾವು ತಮ್ಮ ಈ ಕುರಿ ಸಾಕಾಣಿಕೆಗೆ ಅನುಕೂಲವಾಗಿದ್ದಕ್ಕಾಗಿ ಅವುಗಳ ಒಂದು ನಿದರ್ಶನ ಅಥವಾ ಅದರ ಒಂದು ನೆನಪಿಗಾಗಿ ಆ ಒಂದು ನಾಯಿಯ ಲೋಹದ ಒಂದು ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸಿದ್ದಾರೆ. ಇಲ್ಲಿ ಒಂದು ಚರ್ಚ್ ಕೂಡ ವೀಕ್ಷಣೆಗೆ ಸಿಗುತ್ತೆ ನಮಗೆ. ಇನ್ನು ಪಜಲಿಂಗ್ ವರ್ಡ್, ನ್ಯೂಜಿಲೆಂಡ್ ನ ವನಾಕ ಪಟ್ಟಣದಲ್ಲಿರುವ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆ ಕೇಂದ್ರ. ಇದು 73ರಲ್ಲಿ ಆರಂಭಗೊಂಡಿದ್ದು ಒಗಟುಗಳು, ಭ್ರಮೆಗಳು, ಇಲ್ಯೂಷನ್ಸ್ ಅಂತ ಹೇಳ್ತೀವಲ್ಲ, ಅದು ಮನೋರಂಜನಾ ಚಟುವಟಿಕೆಗಳಿಗೆ ಇದು ಹೆಸರುವಾಸಿಯಾಗಿದೆ. ಇಲ್ಲಿ ನಾವು ಚಿತ್ರದಲ್ಲಿ ನೋಡುತ್ತೇವೆ, ಆನೆ ಚಿತ್ರದ ಒಳಗೆ ಕುದುರೆ, ಮಂಗ ಹಾಗೂ ಇಲಿ ಮುಂತಾದ ಚಿತ್ರದ ಒಳಗೆ ಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಇನ್ನು ಅದರ ಪಕ್ಕದಲ್ಲಿರುವುದು ರೋಮನ್ ಟಾಯ್ಲೆಟ್ಸ್ ಅಂತ, ಅವು ನಮ್ಮ ಟಾಯ್ಲೆಟ್ಗೆ ಹೋಗುವ ಪಕ್ಕದಲ್ಲಿ ಈ ಒಂದು ಚಿತ್ರವನ್ನು ನಮಗೆ ವೀಕ್ಷಣೆಗೆ ಸಿಕ್ಕಿತು. ಇಲ್ಲಿರುವ ಈ ಮುಖಗಳು ನಾವು ಇಲ್ಯೂಷನ್ ಅಂದ್ರೆ
ಈ ನಾವು ಮುಂದೆ ನೋಡಿದಾಗ ಅದು ತೆಗ್ಗಿನಲ್ಲಿ ಇದೆ ಅನಿಸುತ್ತೆ, ಆದ್ರೆ ನಾವು ಹೇಗೆ ನಮ್ಮ ತಲೆಯನ್ನು ತಿರುಗಿಸ್ತೇವೆ ಹಾಗೆ ಮೂರ್ತಿ ನಮ್ಮೊಂದಿಗೆ ತಿರುಗಿದ ಅನುಭವ ಕೊಡುತ್ತೆ. ಇದು ಒಂದು ನಮಗೆ ಹೊಸ ಅನುಭವ ಆಯಿತು. ಇನ್ನು ತಲೆ ಕೆಳಗಿನ ಕೊಠಡಿಗಳು, ಟಿಲ್ಟೆಡ್ ರೂಮ್ಸ್ ಇದ್ದು, ಹೋಲೋಗ್ರಾಮ್, 3D ಭ್ರಮೆಗಳು, ಅವುಗಳೆಲ್ಲ ನಮಗೆ ಹೊಸ ಅನುಭವವನ್ನು ನೀಡಿದವು. ಈ ಒಂದು ಎಂಟ್ರೆನ್ಸ್ ನಲ್ಲಿ ಲೀನಿಂಗ್ ಟವರ್ ಆಫ್ ಒನಾಕ ಅಂತ ಇದು ಹೀಗೆ ನಿರ್ಮಾಣಗೊಂಡಿದೆ. ಅಲ್ಲೆಲ್ಲ ಪಜಲ್ ವರ್ಡ್ ಈ ತರದ ಒಂದು ಚಿತ್ರ ನೋಡಲು ಇದು ಒಂದು ನೂತನ ಅನುಭವ ನಮಗಾಯಿತು. ವಿವಿಧ ಬಗೆಯ ಮೆದುಳಿಗೆ ವ್ಯಾಯಾಮ ನೀಡುವ ಒಗಟುಗಳು, ತರ್ಕ, ಗಣಿತ ಆಧಾರಿತ ಆಟಗಳು ಒಳಗಡೆ ಅಳವಡಿಸಿದ್ದಾರೆ. ಇದು ಒಂದು ಅದ್ಭುತವೆಂದೇ ಹೇಳಬಹುದು. ನೆಕ್ಸ್ಟ್, ಕ್ರೈಸ್ಟ್ ಚರ್ಚ್ ಭೂಕಂಪದ ನಂತರ ಈ ಪಟ್ಟಣವು 1 ಅಥವಾ 2 ಅಂತಸ್ತಿನ ಮನೆಗಳನ್ನು ಮಾತ್ರ ಹೊಂದಿರುವ ನಿಸರ್ಗ ಪೂರ್ವಕ ವಾತಾವರಣದಲ್ಲಿ ಇರುವ ಪಟ್ಟಣ. ಭೂಕಂಪದಲ್ಲಿ ಇಲ್ಲಿ ನೆಕ್ಸ್ಟ್ ಕ್ರೈಸ್ತ್ ಕೆಥೆಡ್ರಲ್, ಇಲ್ಲಿ ಒಂದು ಚರ್ಚ್ ಪೂರ್ತಿ ಹಾನಿಗೊಳಗಾಗಿತ್ತು. ಆಗ ಅವರು ಈ ರೀತಿ ಮೊದಲಿನಂತೆ ನಿರ್ಮಾಣ ಮಾಡೋದಕ್ಕೆ ಹೆಚ್ಚಿನ ಹಣಕಾಸಿನ ಅನುಕೂಲ ಬೇಕಾಗುತ್ತೆ ಎಂದು ತಿಳಿದು ಅವರು ಇದೊಂದು ವಿನೂತನ ರೀತಿಯಲ್ಲಿ ಈ ಕ್ರೈಸ್ಟ್ ಚರ್ಚ್ ಕ್ಯಾಥೆಡ್ರಲ್ ನಿರ್ಮಿಸಿದ್ದಾರೆ. 2010 ಮತ್ತು 2011ರಲ್ಲಿ ಸಂಭವಿಸಿದ ಭೂಕಂಪಗಳಿಂದ ನಗರಕ್ಕೆ ದೊಡ್ಡ ಹಾನಿಯೇ ಆಗಿತ್ತು. ಹೀಗಾಗಿ ಅದರ ಬದಲಿಯಾಗಿ ಜಪಾನಿನ ವಾಸ್ತುಶಿಲ್ಪಿ ಸಿಗೆರು ಬ್ಯಾನ್ ವಿನ್ಯಾಸಗೊಳಿಸಿದ ಆಧುನಿಕ ಕಾರ್ಡ್ಬೋರ್ಡ್ ಕ್ಯಾಥೆಡ್ರಲ್ ನಿರ್ಮಿಸಲಾಯಿತು. ಈ ಪೈಪ್ಗಳ ಆಕಾರದಲ್ಲಿ ಕಾಣುವವು ಕಾರ್ಡ್ಬೋರ್ಡ್ ನಿಂದ ಮಾಡಿದ ಒಂದು ಸೀಲಿಂಗ್ ಇದೆ. ಅದರ ಮೇಲೆ ಗ್ಲಾಸ್ ನಿಂದ ಅವರು ಕವರ್ ಮಾಡಿದ್ದಾರೆ. ಒಳಗಡೆ ಚರ್ಚ್ ನಿರ್ಮಾಣವಾಗಿದೆ. ಇದು ಎಲ್ಲರ ಒಂದು ಪ್ರವಾಸಿಗರಿಗೂ ಒಂದು ಈ ಆಕರ್ಷಕ ತಾಣವಾಗಿ ಗುರುತಿಸಲ್ಪಟ್ಟಿದೆ. ಕ್ರೈಸ್ಟ್ ಚರ್ಚ್ ನಗರವು ವಿಶಾಲ ರಸ್ತೆಗಳು, ತೋಟಗಳು, ಉದ್ಯಾನವನಗಳು ಮತ್ತು ಹೆಚ್ಚಾಗಿ ಕಡಿಮೆ ಎತ್ತರದ ಮನೆಗಳನ್ನು ಹೊಂದಿರುವ ಶಾಂತ ನಿಸರ್ಗ ಸ್ನೇಹಿ ವಾತಾವರಣಕ್ಕೆ ಪ್ರಸಿದ್ಧವಾಗಿದೆ. ನೆಕ್ಸ್ಟ್, ವಿಲ್ಲೋ ಬ್ಯಾಂಕ್ ವೈಲ್ಡ್ ಲೈಫ್ ರಿಸರ್ವ್ ನ್ಯೂಜಿಲೆಂಡ್ ನ ಕ್ರೈಸ್ಟ್ ಚರ್ಚ್ ನಲ್ಲಿದೆ. ನಗರದಲ್ಲಿರುವ ಖಾಸಗಿ ವನ್ಯಜೀವಿ ಸಂರಕ್ಷಣಾ ಕೇಂದ್ರ ಇದಾಗಿದೆ. ಇದನ್ನು ಒಂದು ದಂಪತಿಗಳು ಖಾಸಗಿಯಾಗಿ ನಿರ್ಮಿಸಿದ್ದಾರೆ. ಇಲ್ಲಿ ನ್ಯೂಜಿಲೆಂಡ್ ನ ಅಪರೂಪದ ಮತ್ತು ಸ್ಥಳೀಯ ಪ್ರಾಣಿ ಪಕ್ಷಿಗಳನ್ನು ನಾವು ಸಮೀಪದಿಂದ ವೀಕ್ಷಿಸಬಹುದು. ಪ್ರಮುಖ ಆಕರ್ಷಣೆ ಅವರ ಕಿವಿ ಪಕ್ಷಿ. ಇದು ಕತ್ತಲೆಯಲ್ಲಿಯೇ ಇರುತ್ತದೆ ಎಂದು ಅಂತಹ ಒಂದು ವಿಶೇಷ ವಾತಾವರಣದಲ್ಲಿ ಇದನ್ನು ಪ್ರದರ್ಶನ ಮಾಡಿದ್ದಾರೆ. ಅದನ್ನು ನಮಗೆ ನೋಡುವ ಅವಕಾಶ ದೊರಕಿತು. ನ್ಯೂಜಿಲೆಂಡ್ ನ ಬಿಗ್ 5 ಎಂದು ಕರೆಯುವ ಕಿವಿ, ಕಾಕಾ, ಟುವಾಟಾ, ಕಿಯಾ, ಟಕಾಯೆ ಮುಂತಾದ ಈ ಪಕ್ಷಿ ಪ್ರಾಣಿ ಸಂಕುಲಗಳನ್ನು ಅವರು ಇಲ್ಲಿ ಸಂಗ್ರಹಿಸಿ ವೀಕ್ಷಕರಿಗೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ವಿಲೋ ವೈಲ್ಡ್ ಬ್ಯಾಂಕ್ ರಿಸರ್ವ್ ನ್ಯೂಜಿಲೆಂಡ್ ನ ಅಪಾಯದಲ್ಲಿರುವ ಜಾತಿಗಳ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಯೋಜನೆಗಳು. ಈಗ ನಮ್ಮ ಗುಜರಾತ್ ನಲ್ಲಿ ಒಂತೆರ ಅಂತ ಹೇಗೆ ಈ ರಿಲಯನ್ಸ್ ಗ್ರೂಪ್ನವರು ಮಾಡಿದ್ದಾರೆ, ಅದೇ ರೀತಿ ಇವರು ಅಲ್ಲಿ ಖಾಸಗಿಯಾಗಿ ಇದನ್ನು ಮಾಡಿದ್ದಾರೆ. ನಾವು ಇದನ್ನು ಅಂಟಾರ್ಟಿಕ್ ಸೆಂಟರ್ ನೋಡ್ಕೊಂಡ ನಂತರ 10 ಕಿಲೋಮೀಟರ್ ದೂರದಲ್ಲಿರುವ ಈ ಮೇಲ್ಕಂಡ ಪ್ರದೇಶಕ್ಕೆ ತೆರಳಿ ಕಿವಿ, ಪೆಂಗ್ವಿನ್ ಮುಂತಾದಗಳನ್ನು ವೀಕ್ಷಿಸಿದೆವು. ನೆಕ್ಸ್ಟ್, ಆಕ್ಲೆಂಡ್ ನಿಂದ ರೊಟೊರೋ ಹೋಗುವ ಮಧ್ಯದಲ್ಲಿ ವೈಟಮೋ ಕೇವ್ಸ್ ವೀಕ್ಷಿಸುವ ಅವಕಾಶ ನಮ್ಮದಾಯಿತು. ವೈಟಮೋ ಗ್ಲೋವರ್ಮ್ ಕೇವ್ಸ್ ಎಂದೇ ಪ್ರತೀತಿಯಾಗಿದೆ. ನ್ಯೂಜಿಲೆಂಡ್ ನ ಅತ್ಯಂತ ಅದ್ಭುತ ಪ್ರಕೃತಿ ವಿಸ್ಮಯ ಎಂದೇ ಹೇಳಬಹುದು. ಸಾವಿರಾರು ಗ್ಲೋವರ್ಮ್ಗಳು ಕತ್ತಲೆಯ ಗುಹೆ ಮೇಲ್ಭಾಗದಲ್ಲಿ ನಕ್ಷತ್ರದಂತೆ ಮಿನುಗುತ್ತಿರುವ ದೃಶ್ಯ ನಿಜವಾಗಿಯೂ ಮನಮೋಹಕವಾಗಿತ್ತು. ಗ್ಲೋವರ್ಮ್ ಗ್ರಾಟೋ ದೋಣಿ ಸವಾರಿ ಮಾಡಿಸುತ್ತಾರೆ. ಅದರಲ್ಲೇ ನಾವು ಇದನ್ನು ಕತ್ತಲೆಯಲ್ಲಿಯೇ ಈ ಒಂದು ಜಲಕ್ ನೋಡುವ ಸುಂದರ ಒಂದು ದೃಶ್ಯ ನಮಗಾಯಿತು. ಅಲ್ಲಿಯ ಸ್ಟೆಲಿಗ್ಮೈಟ್ಸ್ ಇರುವ ಒಂದು ಕೇವ್ಸ್ ಕೂಡ ವೀಕ್ಷಣೆಗೆ ನಮಗೆ ದೊರಕಿತು. ಹೊರಗೆ ಬಂದ ಮೇಲೆ ಈ ಕೆಳಗಡೆ ಇರುವ ಚಿತ್ರ ನಾವು ಬೋಟ್ ರೈಡ್ ನಿಂದ ಹೊರಗೆ ಬಂದ ಮೇಲೆ ತೆಗೆದ ಚಿತ್ರ. ಇದು ಕೇವ್ಸ್ ನ ಹೊರಾಂಗಣ ಚಿತ್ರವಾಗಿದೆ. ಇನ್ನು ನಾವು ರೊಟೆರುವಾ ನಗರಕ್ಕೆ ಬಂದ್ವಿ. ಅಲ್ಲಿ ಸಂಜೆ ವೀಕ್ಷಣೆಯಲ್ಲಿ ಪಾಲಿನೇಷಿಯನ್ ಸ್ಪಾ, ಇಲ್ಲಿ ಬಿಸಿಲಿನ ಬುಗ್ಗೆಗಳಿಗೆ ನಿಗದಿತ ಪ್ರಮಾಣದ ಸಲ್ಫರ್ ಸೇರಿಸಿ ಅಲ್ಲಿ ಒಂದು ಟೆಂಪರೇಚರ್ ನಿರ್ಮಾಣ ಮಾಡಿ ಭಿನ್ನ ಶಾಖಗಳಿರುವ ಈ ನೀರಿನ ಬುಗ್ಗೆಗಳು ಅಥವಾ ಪೂಲ್ಗಳು, ಸ್ನಾನದ ಪೂಲ್ಗಳನ್ನು ಮಾಡಿದ್ದಾರೆ. ಇದರಲ್ಲಿ ಸ್ನಾನ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಅವರ ನಂಬಿಕೆ. ಸ್ನಾನಕ್ಕಾಗಿ ಇಲ್ಲಿ ಜನ ಬರುತ್ತಾರೆ.
ನಮ್ಮ ಜೊತೆ ಬಂದ ಸಹ ಪ್ರವಾಸಿಗರು ಕೂಡ ಇದರಲ್ಲಿ ಸ್ನಾನ ಮಾಡಿ ಅನುಭವ ಪಡ್ಕೊಂಡು. ನೆಕ್ಸ್ಟ್, ಮರುದಿನ ನಾವು ಹೋಗಿದ್ದು ಹಾಬಿಟನ್ ಮೂವಿ ಸೆಟ್. ಹಾಬಿಟನ್ ಮೂವಿ ಸೆಟ್ ನ್ಯೂಜಿಲೆಂಡ್ ನ ಉತ್ತರ ದ್ವೀಪದ ಮಾಟಾ ಸಮೀಪದಲ್ಲಿರುವ ಪ್ರಸಿದ್ಧ ಚಲನಚಿತ್ರ ಸ್ಥಳವಾಗಿದೆ. ಇಲ್ಲಿ ಲಾರ್ಡ್ಸ್ ಆಫ್ ರಿಂಗ್ಸ್ ಮತ್ತು ಹಾಬಿಟ್ ಚಿತ್ರಗಳಿಗಾಗಿ ಶೈರ್ ಎಂಬ ಹೋಬಿಟ್ ಹಳ್ಳಿಯನ್ನು ನಿರ್ಮಿಸಿದ್ದಾರೆ. ಇದು ಒಂದು ಚಿತ್ರ ನಿರ್ಮಾಣ ಮುಗಿದ ಮೇಲೂ ಕೂಡ ಇದನ್ನು ಪ್ರವಾಸಿ ತಾಣವಾಗಿ ಮಾಡಿದ್ದು ಅವರು ಪ್ರವಾಸಿಗರಿಗೆ ಒಂದು ತೋರುವ ಒಂದು ಅದ್ಭುತ ಕಾಳಜಿ ಅಂತಾನೆ ಆಕರ್ಷಣೀಯ ಸ್ಥಳವೆಂದು ನಿರ್ಮಿಸಿದ್ದು ನಮ್ಮ ಅನುಭವಕ್ಕೆ ಬಂತು. ಅಲ್ಲಿ ಈಗಲೂ ಚೆನ್ನಾಗಿ ಹೀಗೆ ನಿರ್ಮಾಣವಾಗಿದೆ ಏನೋ ಅನ್ನುವ ರೀತಿ ಮೇಂಟೈನ್ ಮಾಡಿದ್ದಾರೆ. ಇದು ಒಂದು ನಮ್ಮ ಅದ್ಭುತ ಅನುಭವವೆಂದೇ ಹೇಳ್ಬೋದು. ಅಲ್ಲಿಂದ ನಾವು ಮವಾರಿ ಹೆರಿಟೇಜ್ ಸೈಟ್ ಮತ್ತು ಸಲ್ಫರ್ ಬುಗ್ಗೆಗಳಿರುವ ಸ್ಥಳದ ವೀಕ್ಷಣೆಗೆ ತೆರಳಿದ್ರು. ಅಲ್ಲಿ ಅವರ ಕಲ್ಚರ್, ಈ ಮವಾರಿ ಹೆರಿಟೇಜ್ ವಿಲೇಜ್ ನಲ್ಲಿ ಅವರ ಪರಂಪರಾಗತ ಶೈಲಿಯನ್ನು ಆಧರಿಸಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅವರು ನಮಗೆ ತೋರಿಸಿದ್ರು. ತಮ್ಮ ತಾಣದ ಸಂಸ್ಕೃತ ಪ್ರವಾಸಿ ತಾಣವಾಗಿದ್ದರಿಂದ ಅಲ್ಲಿ ವೀಕ್ಷಿಸುವ ಅವಕಾಶವಾಯಿತು. ನೆಕ್ಸ್ಟ್ ಮೇಡಮ್, ಹಳೆಯ ಜೀವನ ಶೈಲಿ ಒಂದು ಪರಂಪರೆ ಅವರದ್ದು. ಅಲ್ಲಿ ಇದು ಹೆರಿಟೇಜ್ ವಿಲೇಜ್ ನ ಮುಖ್ಯ ದ್ವಾರ. ಅದರ ಒಳಗೆ ಹೋದಾಗ ಈ ತರದ ಮನೆಗಳು ಹಾಗೂ ಸಮುದಾಯ ಭವನ, ಸಾಂಸ್ಕೃತಿಕ ಪ್ರವಾಸಿ ಈ ಜಾಗಗಳು, ಹಳೆಯ ಗ್ರಾಮೀಣ ಜೀವನ ಶೈಲಿ, ವಾಸ್ತುಶಿಲ್ಪ ಮುಂತಾದವುಗಳನ್ನು ನಾವು ವೀಕ್ಷಿಸುವಂತಾಯಿತು. ಈ ಹೆರಿಟೇಜ್ ವಿಲೇಜ್ ನಲ್ಲಿ ಸಾಮಾನ್ಯವಾಗಿ ಕೆಳಗಿನ ಅಂಶಗಳನ್ನು ನಾವು ನೋಡಬಹುದು. ಇಲ್ಲಿ ಕುದಿಯುವ ನೀರಿನ ಸಲ್ಫರ್ ಬುಗ್ಗೆಗಳು, ನೀರಿನ ಬುಗ್ಗೆಗಳು ನೋಡಿದ್ವಿ, ಹಾಗೂ ಹಾಟ್ ಫೌಂಟೇನ್ಸ್, ಬಿಸಿ ನೀರಿನ ಬುಗ್ಗೆಗಳು, ಮಡ್ ಪೂಲ್ಗಳು ಮುಂತಾದವುಗಳು ಇಲ್ಲಿ ವೀಕ್ಷಣೆಗೆ ಲಭ್ಯವಿವೆ. ಸಾಂಪ್ರದಾಯಿಕ ಅಡುಗೆ ಮತ್ತು ಇವರ ಆಹಾರ ಪದ್ಧತಿಗಳನ್ನು ಕೂಡ ಅವರು ನಮಗೆ ತಿಳಿಸಿದರು. ಕೃಷಿ ಜೀವನ ಶೈಲಿ, ಗ್ರಾಮೀಣ ಚಟುವಟಿಕೆಗಳ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅವರ ಒಂದು ಮವಾರಿ ಡಾನ್ಸ್ ಕೂಡ ನಾವು ವೀಕ್ಷಿಸಿದೆವು. ಜನಪದ ಕಲಾ ಪ್ರದರ್ಶನಗಳು ಕೂಡ ಅಲ್ಲಿ. ಇನ್ನು ಈ ಕುದಿಯುವ ನೀರಿನ ಇದರಲ್ಲಿ ನಾವು ಅನ್ನವನ್ನು ಕೂಡ ಮಾಡಬಹುದು ಅಂತ ಗೈಡ್ ನಮಗೆ ತಿಳಿಸಿದ್ರು. ಅಲ್ಲಿ ಅದರಲ್ಲಿ ಕುದಿಸಿದ ಮೆಕ್ಕೆ ತೆನೆಗಳನ್ನು ನಮಗೆ ಪ್ರವಾಸಿಗರೆಲ್ಲರಿಗೂ ಅದರ ಸವಿ ತೋರಿಸಿದರು. ಇದು ಒಂದು ವಿಶೇಷ ಅನುಭವ. ತದನಂತರ ನಾವು ತೆರಳಿದ್ದು ಆಕ್ಲ್ಯಾಂಡ್. ಆಕ್ಲ್ಯಾಂಡ್ ನ್ಯೂಜಿಲೆಂಡ್ ನ ವಾಣಿಜ್ಯ ನಗರವೆಂದೇ ಹೇಳುತ್ತಾರೆ. ದೇಶದ ಅತಿ ದೊಡ್ಡ ನಗರ ಇದಾಗಿದೆ. ಉತ್ತರ ದ್ವೀಪದಲ್ಲಿ ಇದು ಸ್ಥಿತವಾಗಿದ್ದು ದೇಶದ ಪ್ರಮುಖ ಆರ್ಥಿಕ, ಶಿಕ್ಷಣ ಮತ್ತು ಸಾರಿಗೆ ಕೇಂದ್ರವೂ ಹೌದು. ನಗರವು 2 ಬಂದರುಗಳ ನಡುವೆ ಇರುವುದರಿಂದ ಇದಕ್ಕೆ ಸಿಟಿ ಆಫ್ ಸೇಲ್ಸ್ ಎಂದು ಕರೆಯುತ್ತಾರೆ. ಇಲ್ಲಿಯ ರಾಷ್ಟ್ರೀಯ ಕ್ರೀಡೆ ರಗ್ಬಿ. ಅದರ ಒಂದು ಪ್ರಾತ್ಯಕ್ಷಿಕೆ ಅಂದ್ರೆ ವಿಡಿಯೋ ಮುಖಾಂತರ ನಮಗೆ ನೋಡುವ ಅವಕಾಶ ದೊರೆಯಿತು. ನೆಕ್ಸ್ಟ್ ಮೇಡಮ್, ಇಲ್ಲಿಯ ಒಂದು ಟವರ್ ನಲ್ಲಿ ಮೇಲೆ ಹೋಗಿ ನಾವು ಆಕ್ಲೆಂಡ್ ನ ಎಲ್ಲ ಒಂದು ಪ್ರಕೃತಿಯನ್ನು ನಾವು ಬಂದರುಗಳು ಎಲ್ಲವನ್ನು ವೀಕ್ಷಿಸುವ ಒಂದು ಅನುಭವ ನಮ್ಮದಾಯಿತು. ಜನಸಂಖ್ಯೆ ನ್ಯೂಜಿಲೆಂಡ್ ನಲ್ಲೇ ಅತ್ಯಧಿಕ ಜನಸಂಖ್ಯೆ ಇರುವ ಈ ನಗರ ಪ್ರಕೃತಿ ಸೌಂದರ್ಯ, ಜ್ವಾಲಾಮುಖಿ, ಹಸಿರು ಉದ್ಯಾನವನಗಳು ಇಲ್ಲಿನ ಪ್ರಮುಖ ಆಕರ್ಷಣೆ. ಹವಾಮಾನ ಮೃದುವಾದ ಸಮುದ್ರ ತೀರದ ಹವಾಮಾನ, ಬೇಸಿಗೆ ಹೆಚ್ಚು ಉಷ್ಣವಾಗುವುದಿಲ್ಲ, ಚಳಿ ಅತಿಯಾಗಿ ಕಠಿಣವಲ್ಲ. ಆಕ್ಲೆಂಡ್ ಬಹುಸಂಸ್ಕೃತಿಯ ನಗರವಾಗಿದ್ದು ಇಲ್ಲಿ ಏಷ್ಯಾ, ಯುರೋಪ್ ಮತ್ತು ಪೆಸಿಫಿಕ್ ಸಂಸ್ಕೃತಿಗಳ ಮಿಶ್ರಣವನ್ನು ನಾವು ಕಾಣಬಹುದು. ನ್ಯೂಜಿಲೆಂಡ್ ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ಶಾಂತ ಜೀವನ ಶೈಲಿಗೆ ಪ್ರಸಿದ್ಧವಾಗಿದೆ. ಇಲ್ಲಿಯ ಋತುಮಾನಗಳು ನಮ್ಮ ನ್ಯೂಜಿಲೆಂಡ್ ದಕ್ಷಿಣ ಗೋಳಾರ್ಧದಲ್ಲಿರುವುದರಿಂದ ಭಾರತದ ಋತುಗಳಿಗೆ ವಿರುದ್ಧವಾಗಿರುತ್ತದೆ. ಇಲ್ಲಿ ಬೇಸಿಗೆ ಅಂದ್ರೆ ಡಿಸೆಂಬರ್ ಟು ಫೆಬ್ರವರಿ. ಉಷ್ಣ ಮತ್ತು ಆಹ್ಲಾದಕರ ಹವಾಮಾನ, ಪ್ರವಾಸಕ್ಕೆ ಅತ್ಯುತ್ತಮ ಸಮಯ. ನಾವು ತೆರಳಿದ್ದು ಶರತ್ಕಾಲದಲ್ಲಿ ಅಂದ್ರೆ ಮಾರ್ಚ್ ಟು ಮೇ. ತಂಪಾದ ವಾತಾವರಣ, ನಮಗೆ ಸ್ವಲ್ಪ ಚಳಿಯ ಅನುಭವ ಬಹಳವಾಯಿತು. ಮರಗಳ ಎಲೆಗಳ ಬಣ್ಣ ಬದಲಾಯಿಸುವ ಸುಂದರ ದೃಶ್ಯಗಳನ್ನು ನಾವು ವೀಕ್ಷಿಸಬಹುದಾಯಿತು. ಇನ್ನು ಚಳಿಗಾಲ ಅಂದ್ರೆ ಜೂನ್ ಟು ಆಗಸ್ಟ್. ಪರ್ವತ ಪ್ರದೇಶಗಳಲ್ಲಿ ಹಿಮಪಾತ, ಸ್ಕೀಯಿಂಗ್, ಸೂಕ್ಷ್ಮ ಸವಾರಿ. ವಸಂತ ಅಂದ್ರೆ ಸೆಪ್ಟೆಂಬರ್ ಟು ನವೆಂಬರ್. ಹೂಗಳು ಅರಳುವ ಸುಂದರ ಕಾಲ, ಹಸಿರು ಪ್ರಕೃತಿ. ಹೀಗಾಗಿ ಯಾವ ಋತುಮಾನದಲ್ಲಿ ಹೋದರೂ ನ್ಯೂಜಿಲೆಂಡ್ ಒಂದು ನೈಸರ್ಗಿಕ ಸೌಂದರ್ಯಗಳಿಂದ ಕಂಗೊಳಿಸುವ
ಈ ದೇಶವಾಗಿದೆ. ಪ್ರಕೃತಿ ಸೌಂದರ್ಯ, ಪರ್ವತಗಳು, ಹಿಮನದಿಗಳು, ಸರೋವರಗಳು, ಹಸಿರು ಕಣಿವೆಗಳು, ಭೂಗರ್ಭದ ವೈಶಿಷ್ಟ್ಯವಾದ ಜ್ವಾಲಾಮುಖಿ ಪ್ರದೇಶಗಳು, ಹಾಟ್ ಸ್ಪ್ರಿಂಗ್ಗಳು ಹಾಗೂ ಚಿತ್ರರಂಗದ ಈ ಒಂದು ಶೂಟಿಂಗ್ ಕೂಡ ಇಲ್ಲಿ ಮಾಡಿದ್ದಾರೆ. ಅವುಗಳ ಕೂಡ ನಾವು ಇನ್ನೂ ಆ ಚಿತ್ರ ಪ್ರದರ್ಶನಗಳು ಮುಗಿದ್ರೂ ಕೂಡ ನೋಡುವ ಅವಕಾಶ ನಮಗಾಯಿತು. ಕೃಷಿಯಲ್ಲಿ ಪ್ರಾಣಿ ಸಂಪತ್ತು, ಕುರಿ ಸಾಕಾಣಿಕೆ ಇವರದ್ದು ಪ್ರಮುಖ. ಅವರು ಅಲ್ಲಿಯ ಹುಲ್ಲು ನಾವು ನೋಡಿದ್ದು ಎಲ್ಲ ಕಡೆ ಒಂದು ಮ್ಯಾಟ್ ತರ ಹಾಸಿದ ಹಾಗೆ ಹುಲ್ಲಿನ ಹಾಸು ಕಾಣ್ತಾ ಇತ್ತು. ಅದನ್ನು ಕೂಡ ಅವರು ಅಮೆರಿಕ ಮುಂತಾದ ದೇಶಗಳಿಗೆ ರಫ್ತು ಮಾಡುತ್ತಾರೆ ಎಂದು ನಮ್ಮ ಗೈಡ್ ತಿಳಿಸಿದ್ರು. ಇಂಥ ಒಂದು ಹಸಿರೇ ಉಸಿರು ಎಂದು ಬಾಳುವ ಒಂದು ದೇಶ ಇದಾಗಿದೆ. ಶಾಂತ ಸಮಾಜ, ಕಡಿಮೆ ಅಪರಾಧ ಪ್ರಮಾಣ, ಉತ್ತಮ ಜೀವನ ಗುಣಮಟ್ಟ, ಶೈಕ್ಷಣಿಕವಾಗಿಯೂ ಕೂಡ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ. ಇಲ್ಲಿ ನಾವು ಹೆಚ್ಚು ಆಸ್ಪತ್ರೆಗಳನ್ನು ಕಾಣಲೇ ಇಲ್ಲ. ಅವರು ನಿಸರ್ಗದ ಮಡಿಲಲ್ಲಿರುವುದರಿಂದ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಅನ್ಕೊಂಡಿವಿ. ಕೆಲವೊಂದು ಸೆಂಟರ್ಗಳನ್ನು ಬೆರಳೆಣಿಕೆಯಷ್ಟು ನಾವು 7 ದಿನದ ಪ್ರವಾಸದಲ್ಲಿ ಕಂಡೆವು. ಸುಂದರ ಕಡಲ ತೀರಗಳು, ದ್ವೀಪಗಳು ಮನ ಮುಟ್ಟುವಂತಿದ್ದವು. ಒಟ್ಟಿನಲ್ಲಿ ನ್ಯೂಜಿಲೆಂಡ್ ಪ್ರಕೃತಿ ಪ್ರಿಯರಿಗೆ ಮತ್ತು ಶಾಂತ ಜೀವನ ಬಯಸುವವರಿಗೆ ಅತ್ಯುತ್ತಮ ದೇಶವೆಂದೇ ಹೇಳಬಹುದು. ಮೇಡಮ್ ಅದಿರ್ಲಿ, ಇನ್ನೊಂದು ಸ್ವಲ್ಪ 1 ನಿಮಿಷ. ಇಲ್ಲಿ ನಾವು 35 ಜನರು ವೀಣಾ ವರ್ಲ್ಡ್ ಮುಖಾಂತರ ಪ್ರವಾಸಕ್ಕೆ ತೆರಳಿದೆವು. ಅಲ್ಲಿ ಎಲ್ಲರೂ 60ರಿಂದ 75 ವಯೋಮಾನದವರಾಗಿದ್ದೆವು. ಎಲ್ಲರೂ ಪಕ್ವ ಮನಗಳು, ಒಂದೇ ಕುಟುಂಬದ ಸದಸ್ಯರಂತೆ ಈ ಒಂದು ಪ್ರವಾಸವನ್ನು ಸಹೃದಯದಿಂದ ಅನುಭವಿಸಿದೆವು. ಅದು ನನಗೆ ಬಹಳ ಇಷ್ಟವಾಯಿತು. ಹಾಗೂ ನಾವು ಎಲ್ಲರೂ ಬೀಳ್ಕೊಡುವ ಸಮಯ ಬಂದಾಗ ಏನೋ ಕುಟುಂಬದ ಒಂದು ಸದಸ್ಯರನ್ನು ನಾವು ಬಿಟ್ಟು ಹೋಗ್ತಾ ಇದೀವಿ ಅನ್ನೋ ಅನುಭವ ನಮ್ಮದಾಯಿತು. ಇದು ಒಂದು ಅವಿಸ್ಮರಣೀಯ ಪ್ರವಾಸವೆಂದು ನಾನು ತಮ್ಮೊಂದಿಗೆ ಹಂಚಿಕೊಳ್ಳಲು ಈ ಒಂದು ಅವಕಾಶವನ್ನು ಬಳಸಿಕೊಂಡಿದ್ದೇನೆ. ಧನ್ಯವಾದಗಳು ಎಲ್ಲ ವೀಣಾ ಮೇಡಮ್ ಅವರಿಗೂ ಹಾಗೂ ವಾಸವಿ ಕಲಾ ವೇದಿಕೆಯವರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಎಲ್ಲ ವೈದ್ಯ ಮಿತ್ರರಿಗೂ ವಂದನೆಗಳು ಹಾಗೂ ಧನ್ಯವಾದಗಳು. ಚೆನ್ನಾಗಿತ್ತು ಮೇಡಮ್. ಮಾತಾಡ್ತಿದ್ರೆ ಮೇಡಮ್, ಇದು ನನ್ನ ಮೊದಲ ಪ್ರಯತ್ನ ಮೇಡಮ್. ಇಂದ್ರ ಮೇಡಮ್ ಮಾತು. ಮೇಡಮ್ ನೀವು ಪೂರ್ತಿ ನ್ಯೂಜಿಲೆಂಡ್ ನಮ್ಗೆ ತೋರಿಸಿ ಮತ್ತೆ ನಮ್ಗೆಲ್ಲ ಉತ್ಸಾಹ ಕೊಟ್ರಿ. ಹೋಗ್ಲೇಬೇಕು ಆ ದೇಶಕ್ಕೆ, ಯಾಕೆ ಹೋಗೋದು ಅನ್ಕೊಳ್ಳೋದನ್ನ ತಡೆದು ಈ ತರ ಹೋಗಿ ಈ ತರ ಇದೆ ಚೆನ್ನಾಗಿದೆ ಅಂತ ಹೇಳ್ಕೊಟ್ರಿ. ಅದ್ರಲ್ಲಿ ನಿಮ್ಮ ವೃದ್ಧ ದಂಪತಿಗಳಂತ ಹೇಳಂಗೆ ಇರ್ಲಿಲ್ಲ. ಈಗಷ್ಟೇ ಮದ್ವೆ ಆಗಿ ಹನಿಮೂನ್ಗೆ ಹೋದ್ರೆ ಏನೋ ಅನ್ನೋಷ್ಟು ಉತ್ಸಾಹದಲ್ಲಿ ಹೋಗಿದ್ರಿ. ಅದು ಒಂದು ದೊಡ್ಡ ಸಂಗತಿನೇ. ಸರ್ದಿ ಯಾವತ್ತು ಉತ್ಸಾಹ ಕುಂದಲ್ಲ, ನಿಮ್ದು ಕುಂದಿಲ್ಲ. ಸೊ ಇದು ಸದಾಕಾಲ ನಿಮ್ ಜೊತೆ ಆ ಉತ್ಸಾಹ ಇರ್ಲಿ. ನ್ಯೂಜಿಲೆಂಡ್ ಪ್ರವಾಸ ನಿಜವಾಗ್ಲೂ ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ. ವೀಣಾ ಅವ್ರಿಗೆ ಇನ್ನೊಂದ್ಸಲ ಧನ್ಯವಾದ ಹೇಳ್ತೀನಿ. ಇದನ್ನ ಕಾನ್ಸೆಪ್ಟ್ ಮಾಡ್ಕೊಂಡ್ರು, ಅವ್ರು ಹೇಳ್ಬೇಕು ನೋಡಿ ಅಲ್ಲಿ ನ್ಯೂಜಿಲೆಂಡ್ ಹೋಗಿ ಬಂದಿದ್ದಾರೆ. ಸೊ ಇದನ್ನ ನಮ್ಗೆಲ್ಲ ವೈದ್ಯ ಮಿತ್ರರಿಗೆ ಪ್ರೆಸೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದಕ್ಕೆ ವೀಣಾ ಮೇಡಮ್ಗೂ ಒಂದು ಧನ್ಯವಾದಗಳು. ಸೂಪರ್. ಅವರ ವೀಣಾ ಮೂಲಕ ಇವಾಗ ಇದ್ ಮಾಡಿದ್ದು. ವೀಣಾ ವರ್ಲ್ಡ್, ವೀಣಾ ಎರಡು ವೀಣಾನೇ ಮೇಡಮ್. ಎಸ್ ಮೇಡಮ್, ಡಬಲ್ ವೀಣಾಸ್. ಮಾತಾಡೋರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ತುಂಬಾ ಚೆನ್ನಾಗಿ ಮೂಡ್ ಬಂತು. ನಾನ್ ಡಾಕ್ಟರ್ ಜ್ಯೋತಿ. ಎಸ್ ಮೇಡಮ್. ನಾವ್ ಆಕ್ಚುಲಿ 5 ವರ್ಷದ ಹಿಂದೆ ಆಸ್ಟ್ರೇಲಿಯಾ ಟೂರ್ ಹೋಗಿದ್ವಿ. ಬಟ್ ಅವಾಗ ನ್ಯೂಜಿಲೆಂಡ್ ನೋಡಕ್ ಆಗಿರ್ಲಿಲ್ಲ. ಅದೊಂದು ಉಳ್ದಿತ್ತು. ನೀವು ಅದನ್ನು ಕಣ್ಣಿಗೆ ಕಟ್ಟುವ ಹಾಗೆ ತುಂಬಾ ಚೆನ್ನಾಗಿ ಎಲ್ಲ ತೋರಿಸಿ ನಮ್ಗೆ ಅದರ ದರ್ಶನ ಮಾಡಿಸಿದ್ರಿ. ಧನ್ಯವಾದ. ಮತ್ತೆ ವೀಣಾ ಮೇಡಮ್ಗೂ ಕೂಡ ನಾವೇನ್ ಹೇಳ್ಬೇಕಂತೇವೆ ಅಂದ್ರೆ, ನಿಮ್ದಿದು ಪ್ರವಾಸ ಕಥನ ಸೀರೀಸ್ ಸೂಪರ್ ಹಿಟ್ ಮೇಡಮ್. ಸೊ ಇನ್ನು ಮುಂದೆ ನಾವು ನಿಮ್ ಇದ್ರಲ್ಲಿ ಹೆಚ್ಚಿಗೆ ಪ್ರವಾಸ ಕಥನಗಳು ಕೇಳ್ತೀವಿ ಇನ್ಮೇಲೆ ಅಂತ ಅನ್ಸುತ್ತೆ. ಮತ್ ಮೇಡಮ್ ಪಿಕ್ಚರ್ಗಳು ಸರ್ದು ನಿಮ್ದು ತುಂಬಾ ಚೆನ್ನಾಗಿದ್ವು. ಬ್ಯೂಟಿಫುಲ್ ಸೀನರೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಜ್ಯೋತಿ ಮೇಡಮ್. ಉಮಾ ಮೇಡಮ್. ನಮಸ್ತೆ ಮೇಡಮ್. ನಾವು ಸುಲೋಚನಾ ಮೇಡಮ್ದು ಕವನ ವಾಚನ ಅದೆಲ್ಲ ತುಂಬಾ ಕೇಳಿದ್ವಿ. ಅವರು ಲೆಕ್ಚರ್ ತಗೊಂಡಿದ್ದು ಯಾವತ್ತು ಅಥವಾ ಪ್ರೆಸೆಂಟೇಶನ್ ಮಾಡಿದ್ದು ಯಾವತ್ತೂ ಕೇಳಿರ್ಲಿಲ್ಲ. ಸೂಪರ್ ಹಿಟ್ ಮ್ಯಾಮ್, ಬಾಳ್ ಚಲೋ ಮಾಡಿದ್ರಿ. ಚಲೋ ಮಾಡಿದ್ರಿ ಮೇಡಮ್. ಫೋಟೋಸ್ ಎಲ್ಲ ಎಷ್ಟು ಚಂದ ಬಂದಿದಾವ ಮೇಡಮ್. ಹೌದೌದು, ಅದು ಹಂಗಿದೆ ರೀ ಮೇಡಮ್.
ಮತ್ತೆ ತೆಗಿಯೋರು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ನಿಮ್ದು ಕಪಲ್ ಫೋಟೋ ಮತ್ತೆ ವಿತ್ ಸೀನ್ರಿ ಎಲ್ಲಾನು ಸರಿಯಾಗಿ ಬರೋ ಹಂಗೇನೆ ನೀಟಾಗಿ ತೆಗ್ದಿದ್ದಾರೆ. ನೀವು ಒಳ್ಳೆ ಹೌದು. ಫೋಟೋಸ್ ಅನ್ನೇ ಆಯ್ಕೆ ಮಾಡಿ ಪ್ರೆಸೆಂಟೇಶನ್ ಗೆ ಯೂಸ್ ಮಾಡ್ಕೊಂಡಿದ್ದೀರಿ. ಹೌದು ಮೇಡಮ್, ನಮ್ಮ ಮನೆಯವರೇ ಮೇನ್ ಅದಕ್ಕೆ. ನಾನು ಬರೀ ತೆಗೀರಿ ಅಂತ ಮಾಡೋದ್ ನಂದು, ತೆಗಿಯೋರು ಅವ್ರೆ. ಸರ್ಗೆ ಫುಲ್ ಪ್ರಾಕ್ಟೀಸ್ ಆಗ್ಬಿಟ್ಟೈತಿ ಫೋಟೋಗ್ರಫಿ ಹೇಗಿದ್ರೆ ಟ್ರೈನ್ ಮಾಡ್ಬಿಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಯು ಮೋಟಿವೇಟೆಡ್ ಅಸ್. ಹೋಗ್ ಬನ್ನಿ ಮೇಡಮ್, ಯು ಎಂಜಾಯ್ ಇಟ್. ಖಂಡಿತ ಮ್ಯಾಮ್, ಖಂಡಿತ. ಥ್ಯಾಂಕ್ ಯು. ವಿಜಯ ಮೇಡಮ್, ವಿಜಯ ಮೇಡಮ್ ಈಗ ಕೇಳ್ತದೆ ಅಲ್ಲ? ಕೇಳ್ತದೆ. ಸುಲೋಚನಾ ಮೇಡಮ್, ಥ್ಯಾಂಕ್ ಯು. ಒಳ್ಳೆ ರೀತಿ ಪ್ರೆಸೆಂಟ್ ಮಾಡಿದ್ರಿ. ನಿಮ್ಮ ಪ್ರೆಸೆಂಟೇಶನ್ ಆಕ್ಚುಲಿ ಎಂಥದೇ ವಿಷಯ ಇರಲಿ ಚಂದ ಕೇಳುವವರಿಗೆ ಮನ ಮುಟ್ಟುವ ಹಾಗೆ ಹೇಳ್ತೀರಿ. ಅದೊಂದು ಒಳ್ಳೆ ಪಾಯಿಂಟ್ ನಿಮ್ದು. ಒಂದು ಕೇಳ್ಬೇಕಿತ್ತು, ಅಲ್ಲಿದು ಪ್ರಕೃತಿ ಮಾತ್ರನಾ ಅಥವಾ ಬೇರೆ ಏನಕ್ಕಾರು ಫೇಮಸ್ ಇದೆಯಾ? ಪ್ರಾಡಕ್ಟ್ಸ್, ಈಗ ಕಂಪ್ಯೂಟರ್ಸ್ ಅಥವಾ ಡೈರಿ ಪ್ರಾಡಕ್ಟ್ಸ್ ಮೇಡಮ್. ಅಲ್ಲಿ ಡೈರಿ ಪ್ರಾಡಕ್ಟ್ಸ್ ಬಹಳ ಮೇನು. ಜೇನುತುಪ್ಪ, ಯಾಕಂದ್ರೆ ಫಾರೆಸ್ಟ್ ಏರಿಯಾಸ್ ಇದಾವಲ್ಲ, ಅಲ್ಲಿ ಜೇನುತುಪ್ಪ ಕೂಡ ಫೇಮಸ್. ಕೆಲವರು ಜೇನುತುಪ್ಪ ಅಲ್ಲಿ ಅಂತಂದ್ರು. ಆಮೇಲೆ ಹಾಲು ಬಹಳ ಸ್ವಾದಿಷ್ಟ ಅಲ್ಲಿ. ನೀರಂತೂ ಶುದ್ಧ ನೀರು, ಟಾಯ್ಲೆಟ್ ನಲ್ಲಿ ಬಳಸೋ ನೀರೇ ಕುಡಿಯಕ್ ಬಳಸ್ತಾರೆ. ಅಲ್ಲಿ ಪೊಲ್ಯೂಷನ್ ಅನ್ನೋದೇ ಇಲ್ಲ ಮೇಡಮ್. ನಾನು ಒಂದು ಒಣಗಿದ ಗಿಡ ಆಗ್ಲಿ ನೆಲ ಆಗ್ಲಿ ನೋಡ್ಲೇ ಇಲ್ಲ 7 ದಿನದ ಪ್ರವಾಸದಲ್ಲಿ. ಅಲ್ಲ, ಹಾಗಾದ್ರೆ ಅಲ್ಲಿ ಇದು ಅದು ಮ್ಯಾಟ್ ಕಾರ್ ಇದೆಲ್ಲ ಪ್ರೊಡ್ಯೂಸ್ ಮಾಡುದಿಲ್ಲ? ಫ್ಯಾಕ್ಟ್ರಿ ಇದೆಲ್ಲ ಇಲ್ವಾ ಮೇಡಮ್? ಕಾರ್ ಇದೆಲ್ಲ ಪ್ರೊಡ್ಯೂಸ್ ಮಾಡೋದು? ವೈನ್ ಫ್ಯಾಕ್ಟ್ರಿಗಳಿದಾವ ಅಂತ ಹೇಳಿದಲ್ಲ, ವೈನ್ಸ್ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ. ಜೇನುತುಪ್ಪ, ಹಾಗೆ ಇದು ಹಾಲಿಂದ ಡೈರಿ ಪ್ರಾಡಕ್ಟ್ಸ್ ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಥ್ಯಾಂಕ್ಸ್ ಟು ವೀಣಾ ಆಲ್ಸೋ. ಥ್ಯಾಂಕ್ ಯು. ಅಟ್ಲೀಸ್ಟ್ ಅವರವರ ಬೇರೆ ಬೇರೆ ದೇಶಗಳು ಚೆನ್ನಾಗಿದೆ, ಕ್ಲೀನ್ ಇದೆ ಅಂತಂದ್ಬಿಟ್ಟು ನಾವು ನಮ್ಮ ದೇಶ ಕ್ಲೀನ್ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಸಾಕತ್ತು. ಎಲ್ರು ಬಂದು ಹೇಳೋದಲ್ಲಿ ಕ್ಲೀನ್ ಇತ್ತು ಕ್ಲೀನ್ ಇತ್ತು ಕ್ಲೀನ್ ಇತ್ತು ಅಂತ. ನಮ್ಮಲ್ಲಿ ಅದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ನಮ್ಮಲ್ಲಿ ಇಲ್ಲಿಟ್ರಸಿ ಒಂದು, ಎರಡನೇದು ಜನಸಂಖ್ಯೆ. ನಮ್ದು ಹೆಚ್ಚಿರೋದ್ರಲ್ಲಿಂದ ಪ್ರಾಬ್ಲಮ್. ಅಲ್ಲಿ ಜನಸಂಖ್ಯೆ ಕಡಿಮೆ ಮೇಡಮ್. ಆಮೇಲೆ ಲಿಟ್ರಸಿ ಲೆವೆಲ್ ಇಸ್ ಮೋರ್. ದೇ ಆರ್ ಆಲ್ ಕಾನ್ಶಿಯಸ್ ಆಫ್ ನೇಚರ್. ನೇಚರೇ ಅವ್ರದ್ದು ಟೀಚರ್ ಅಂಡ್ ಆಲ್ಸೋ ಬ್ರೆಡ್ ಅಂಡ್ ಬಟರ್. ಅದು ಚೆನ್ನಾಗಿದೆ, ನೇಚರ್ ಇಸ್ ಟೀಚರ್. ಎಸ್. ಅವರು ಅದನ್ನ ಅಳವಡಿಸ್ಕೊಂಡು ಅದರ ಉಪಯೋಗ ತಗೊಂಡು ಪ್ರವಾಸಿ ತಾಣಗಳಾಗಿ ಮಾಡಿದ್ದಾರೆ. ನಾವು ಇಲ್ಲಿ ನಮ್ಮ ಎಲ್ಲ ಶೂಟಿಂಗ್ ಮಾಡಿದ್ಮೇಲೆ ಎಲ್ಲ ಕಿತ್ಕೊಂಡು ಹೋಗ್ತಾರೆ, ಆದ್ರೆ ಅದನ್ನು ಉಳಿಸಿ ಬಂದವರಿಗೆ ವೀಕ್ಷಣೆಗಾಗಿ ಇಟ್ಟಿದ್ದಾರಲ್ಲ, ಅದನ್ನ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ನಾನು ಬಹಳ ಹಿಡಿಸ್ತು. ಹಾಬಿಟನ್ ವ್ಯಾಲಿ ಅವೆಲ್ಲ ಬಹಳ ಚೆನ್ನಾಗಿದೆ. ಅಲ್ಲಿ ಕುಂಬಳಕಾಯಿ, ದೊಡ್ಡ ಕುಂಬಳಕಾಯಿದು ಎಲ್ಲ ಇನ್ನೂ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಎಸ್ ಮೇಡಮ್. ಹಲೋ. ಹಾ ಸರ್, ನಮಸ್ಕಾರ ಮೇಡಮ್. ನಮಸ್ಕಾರ, ಮಾತಾಡಿ ಸರ್. ಏನಿಲ್ಲ, ಸುಲೋಚನಾ ಮೇಡಮ್ಗೆ ಎಲ್ಲರೂ ಹೇಳಿದ್ರಿ, ಇಂದ ಫೋಟೋಗ್ರಾಫರ್ಗೆ ಹೇಳಿದ್ವಿ. ಯಾಕಂದ್ರೆ ನಿಮ್ದು ಏನಾದ್ರು ಆಡ್ ಮಾಡೋದಿದ್ರೆ ಮಾಡಿ ಸರ್. ಟೂರ್ ಬಗ್ಗೆ ಆಕ್ಚುಲಿ ಇದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಕಂಪೇರ್ ಮಾಡ್ಲಿಕ್ಕಾಗಿ ನ್ಯೂಜಿಲೆಂಡ್ ಇಸ್ ವಂಡರ್ಫುಲ್ ಕಂಟ್ರಿ ವಿತ್ ಏನಂತೆಲ್ಲ ಎಲ್ಲ ನೇಚರ್ ಮೇನ್ ಇದೆ. ಅಲ್ಲಿ ಇಷ್ಟು ಸ್ವಚ್ಛತೆ ಇದೆ, ಎಲ್ಲ ರೋಡ್ಗಳ ಮೇಲೆ ಎಲ್ಲಿ ಒಂದು ಸಣ್ಣ ಕಸ ನಡೆದ್ರೆ ಅಷ್ಟು ಸ್ವಚ್ಛತೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಆಮೇಲೆ ಆ ಸ್ವಚ್ಛತೆ ಅಲ್ಲದೆ ನೀರು ಸತೆಗೆ ಏನಂತಲ್ಲ ಅದನ್ನ ಗ್ಲಾಸ್ಗಳು, ಪ್ಲಾಸ್ಟಿಕ್ ಎಲ್ಲೂ ಬಳಕೆ ಆಗಿಲ್ಲ. ಎಲ್ಲ ಒಂದು ಹೋಟೆಲ್ಗಳಲ್ಲಿ ಏನಂತಾರೆ ಗ್ಲಾಸ್ಗಳು, ಬಾಟ್ಲ್ಗಳು, ಗ್ಲಾಸ್ಗಳು ಇವೇ ಕೊಡೋರು. ಏನಂತಾರೆ ಪರಿಸರ ಬಗ್ಗೆ ಬಹಳ ಒಂದು ಕಾಳಜಿ ಇದೆ. ಒಳ್ಳೆಯ ಒಂದು ದೇಶ. ಆಮೇಲೆ ಜನರು ಬಹಳ ಒಳ್ಳೆಯ ಜನ ಇದ್ದಾರೆ. ಆಸ್ಟ್ರೇಲಿಯಾ ಕಂಪೇರ್ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿದೆ. ಸೊ ಇನ್ನು ಯಾರು ನೋಡಿಲ್ಲ, ದಯವಿಟ್ಟು ಏನಂತಲ್ಲ ಇದನ್ನು ಒಂದು ಹೋಗಿ ಬರ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಬ್ರು ಜೊತೆಗೆ ಟೂರ್ಗೆ ಹೋಗಿದ್ದಲ್ದೆ ಫೋಟೋಸ್ನೆಲ್ಲ ತೆಗ್ದು ನಮ್ಗೆಲ್ಲ ತೋರ್ಸಂಗ್ ಮಾಡಿದ ವೀರಭದ್ರ ಸರ್ಗೆ, ಚಿನ್ವಲ್ ಸರ್ಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಆಮೇಲೆ
ಟೂರ್ಗೆ ಹೋಗಿ ಬಂದು ಸುಸ್ತಾಗಿ ಮೇಡಮ್ ಆಕ್ಚುಲಿ ಲಾಸ್ಟಿಗೆ ಹೋಗಿ ಬಂದು ಸ್ವಲ್ಪ ದಿನ ಆಯ್ತು ಅಷ್ಟೇ. ಹೋಗಿ ಬಂದ ತಕ್ಷಣ ಮೇಡಮ್ ಟೂರ್ದು ರೆಡಿ ಮಾಡಿ ಅಂದಾಗ ಅದನ್ನಷ್ಟೇ ಒಂದು ಉತ್ಸಾಹದಿಂದ ರೆಡಿ ಮಾಡಿ ನಮ್ ಜೊತೆಗೆ ಪ್ರಸ್ತುತಪಡಿಸಿದ ಯಾರು ನಂಗದು ವೀರಭದ್ರಪ್ಪ ಅಂತಾನೆ ಹೆಸರು ಹಾಕಿದ ಅದ್ಕೊಂಡು ಹಂಗೆ ಬರ್ತಾ ಇದೆ. ಸುಲೋಚನಾ ಮೇಡಮ್ಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ತಮಗೂ ಈ ಅವಕಾಶ ಒದಗಿಸೋಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಹೃದಯ ವೈದ್ಯ ಮಿತ್ರರಿಗೆ ಪ್ರೆಸೆಂಟೇಶನ್ ಮಾಡಿಕೊಟ್ಟಂತ ನಮ್ಮ ಸ್ಟಾಫ್ ಮಂಜುನಾಥ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಜ್ಯೋತಿ ಮೇಡಮ್, ಉಮಾ ಮೇಡಮ್, ವಿಜಯ ಮೇಡಮ್, ರವಿರಾಜೇಶ್ವರ್ ಸರ್ ಮತ್ತು ಕುಲಕರ್ಣಿ ಸರ್ ಭಾಗವಹಿಸಿದ್ರು. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಯಾವ್ದು ಬಾಲಚಂದ್ರ ವೈವಿ ಇವ್ರು ಯಾರು? ಅದ್ ನನ್ನ ಯಜಮಾನ್ರು. ಹೌದ್ರಾ ಸರ್? ಮೇಡಮ್ ಅವರು ನಿಮಗೆಲ್ಲ ಈಗ ಹೆಲ್ಪ್ ಮಾಡಿದ್ರು, ಅವರಿಗೂ ನಮ್ಮ ಧನ್ಯವಾದಗಳು. ಸ್ಕ್ರೀನ್ ಚೇಂಜ್ ಸ್ಕ್ರೀನ್ ನಾನೇ ಮಾಡ್ತಿದ್ದು, ಬಟ್ ಎಲ್ಲ ನಮ್ಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಗೆ ಸಹಕರಿಸ್ತಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಪರವಾಗಿ ಸ್ಪೆಷಲ್ ಆಗಿ ಎಲ್ಲಾರು ಹೊಸ ಊರಿಗೆ ಹೋಗಿ ನಮ್ಗೆ ಪರಿಚಯ ಮಾಡ್ಕೊಡಿ ಅಂತ ಕೇಳ್ಕೊಳ್ತೇನೆ. ನೋಡ ಮತ್ತೆ ಇನ್ನೊಂದು ಸಿಗೋಣ. ಅನಂತ ಧನ್ಯವಾದಗಳು. ನಮಸ್ಕಾರ.